ನಮಸ್ಕಾರ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ರಾಗಿ ಹಲ್ವಾ ಅಥವಾ ಆಲೂಬಾಯಿ ಅಥವಾ ಕಿಲ್ಸ ಏನಾದರೂ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಾನೀಗ ರಾಗಿ ಹಲ್ವಾ ಅಂತಲೇ ಹೇಳ್ತಿದ್ದೀನಿ. ರಾಗಿ ಹಲ್ವಾ ಮಾಡೋಣ. ಒಂದು 2 ಲೋಟನ ರಾತ್ರಿನೇ ನೆನೆಸ್ಬೇಕು. ಒಂದು 24 ಗಂಟೆ ನೆನೆಬೇಕು. ರಾತ್ರಿ ನೆನೆಸಿರೆ ಬೆಳಿಗ್ಗೆ ಮಾಡ್ಬೋದು, ಬೆಳಿಗ್ಗೆ ನೆನೆಸಿರೆ ರಾತ್ರಿ ಮಾಡ್ಬೋದು. ಚೆನ್ನಾಗಿ ನೆನಿಬೇಕು ರಾಗಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳೋಣ ಇದನ್ನು. ಇದು ಹಾಲು ತೆಗಿಬೇಕು. ಬನ್ನಿ ಹಾಕ್ಕೊಳ್ಳೋಣ. ಲವಂಗ ಹಾಕ್ತಿದ್ದೀನಿ. ಏಲಕ್ಕಿ ಹಾಕ್ತಿದ್ದೀನಿ. ಸಿಪ್ಪೆ ತೆಗೆದು ಈ ಕಾಳು ಬಿಡಿಸಿ ಹಾಕ್ತಿದ್ದೀನಿ. ಒಂದು 3-4 ಏಲಕ್ಕಿ ಹಾಕೊಳ್ಳೋಣ. ಬೆಲ್ಲನ ಪಾಕ ಮಾಡ್ಕೊಳ್ಳೋಣ. 1 ಲೋಟ ರಾಗಿಗೆ 1 ಅಥವಾ 1 ಸ್ವೀಟ್ ಭಾಳ ಬೇಡ ಅಂತಂದರೆ 1.5 ತಗೊಳ್ಳಿ. ಇಲ್ಲ ನಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 2 ಲೋಟ ತಗೊಳ್ಳಿ. ನಾನು ಇಲ್ಲಿ 2 ಲೋಟ ತಗೊಂಡಿದ್ದೀನಿ ರಾಗಿನ, ಹಾಗಾಗಿ 3 ಲೋಟ ತಗೊಳ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ 3 ಲೋಟ ತಗೊಳ್ತಾ ಇದ್ದೀನಿ. ಇನ್ನು ಪಾಕ ಕಾಯಿಲಿ ಪಾಕ ಮಾಡ್ಕೊಳ್ಳೋಣ. ನೀರು ಹಾಕ್ತಿದ್ದೀನಿ ಬೆಲ್ಲ ಕರಗೋದಕ್ಕೆ. ಈಗ ಮಿಕ್ಸಿ ಮಾಡಿರುವಂಥ ರಾಗಿ ಹಾಲನ್ನ ಶೋಧಿಸ್ಕೋಬೇಕು. ಒಂದು 3-4 ಸರಿ ಮಿಕ್ಸಿ ಮಾಡ್ಕೊಂಡು ಈ ಹಾಲು ತಗೋಬೇಕು. ಈ ಥರ ಹಿಂಡಿ ತೆಗಿಬೇಕಿದು. ಇದು ಬೇಗ ಬರಲ್ಲ ಹಾಲು. ಒಂದು 3-4 ಸರಿ ರುಬ್ಬಬೇಕು ಚೆನ್ನಾಗಿ. ಇನ್ನೊಂದು ಸರಿ ರುಬ್ಬೋಣ. ನೋಡಿ, ಮತ್ತೆ ಒಂದು ಸರಿ ರುಬ್ಬಿದ್ದೀನಿ. ನೋಡಿ, ಶೋಧಿಸ್ಕೊತಾ ಇದ್ದೀನಿ. ಬೇಗ ಇಳಿಯಲ್ಲ. ಸ್ವಲ್ಪ ಸ್ಪೂನ್ಗಿಂತ ತಗೊಂಡು ಅನ್ಬೇಕು, ಇಲ್ಲ ಹಿಂಡಬೇಕು. ಈ ಬಟ್ಟೆಲ್ಲಾದರೆ ಚೆನ್ನಾಗಿ. ಈ ಕಪ್ಪು ಇದೆಲ್ಲ ಒಟ್ಟಿರುತ್ತಲ್ಲ ರಾಗಿ ಒಟ್ಟು, ಅದೆಲ್ಲ ಬರಲ್ಲ ಬಟ್ಟೆಲಾದರೆ. ಈ ಜರಡಿಯಲ್ಲಾದರೆ ಇಳಿಯುತ್ತೆ. ನಾವು ಹೆಂಗೆ ಶೋಧಿಸಿದ್ರೂ ಇಳಿಯುತ್ತೆ. ಬಟ್ಟೆಯಲ್ಲಿ ಮಾಡೋದೇ ಚೆನ್ನಾಗಿ. ನೋಡಿ, ಈ ಥರ ರುಬ್ಕೋಬೇಕು. ನೋಡಿ, 3 ಸರಿ ಶೋಧಿಸ್ಕೊಂಡಿದ್ದೀನಿ. ರುಬ್ಬಿ ನೋಡಿ, ಇದರಲ್ಲಿ ಏನಿಲ್ಲ, ಬರೀ ತೌಡಿದೆ. ಇದು ಸಿಪ್ಪೆ, ರಾಗಿ ಸಿಪ್ಪೆ. ಹಾಲೆಲ್ಲ ಈ ಕಡೆ ಬಂದಿದೆ. ಈಗ ನೋಡಿ, ಸಿಪ್ಪೆ ಮಾತ್ರ ಇದೆ. ಇದು ಮತ್ತೊಂದು ಸರಿ ಶೋಧಿಸ್ಕೊತಾ ಇದ್ದೀನಿ. ಆಗಲೇ ಆ ಜರಡಿ ದೊಡ್ಡ ಕಣ್ಣಿತ್ತಲ್ಲ, ಹಾಗಾಗಿ ನೋಡಿ ಕಪ್ಪಂದು ಬಂದಿರುತ್ತೆ. ಇನ್ನೂ 2 ಸರಿ ಶೋಧಿಸ್ಕೋಬೇಕು. ಈ ಥರ ಒಂದು 3 ಸರಿ ಶೋಧಿಸ್ಕೋಬೇಕು. ಆಗಲೇ ದೊಡ್ಡ ಕಣ್ಣಲ್ಲಿ ಮಾಡಿದ್ನಲ್ಲ, ಹಾಗಾಗಿ
ಇದು 3ನೇ ಸರಿ ಶೋಧಿಸ್ಕೊಳ್ತಾ ಇರೋದು. ನೋಡಿ ಈ ಥರ ನೋಡಿ. ಈಗ ಬೆಲ್ಲದ ಪಾಕನ ಶೋಧಿಸ್ಕೊಳ್ಳೋಣ. ಇದು ದಪ್ಪ ತಳ ಪಾತ್ರೆ ತಗೋಬೇಕು. ಈ ತೆಳ್ಳಗಿದ್ರೆ ಗಂಟು ಬಿದ್ದುಬಿಡುತ್ತೆ. ಕೈ ಆಡಿಸ್ತಾನೆ ಇರಬೇಕು. ಒಂದು ಅದಕ್ಕೆ ಬರೋವರೆಗೂ ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡೋದಿಲ್ಲ. ಈ ಬೇಸಿಗೆ ಕಾಲಕ್ಕೆ ತುಂಬ ತಂಪು. ರಾಗಿದಲ್ಲ, ತುಂಬ ಒಳ್ಳೆಯದು ಆರೋಗ್ಯಕ್ಕೂ. ಕೈ ಬಿಡದ ಹಾಗೆ ತಿರುಗಿಸ್ಬೇಕು, ಇಲ್ಲಾಂದ್ರೆ ಗಂಟು ಬಿಡುತ್ತೆ. ಕೈ ಬಿಡಬಾರ್ದು. ಒಂದು ಅದಕ್ಕೆ ಬರೋವರೆಗೂ ತಿರುಗಿಸ್ತಾ ಇರಬೇಕು. ಸ್ಟಾರ್ಟಿಂಗಲ್ಲಿ ಸಿಮ್ಮಲ್ಲಿ ಇಟ್ಕೋಬೇಕು. ಸ್ವಲ್ಪ ಒಂಚೂರು ಹಿಂಗೆ ಗಟ್ಟಿ ಆಗ್ತಾ ಬರುತ್ತೆ, ಆವಾಗ ಒಂಚೂರು ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಇಲ್ಲ ಗಂಟು ಬಿದ್ದುಬಿಡುತ್ತೆ, ಮತ್ತು ಕೆಟ್ಟೆ ಹೋಗ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ತಿರುಗಿಸ್ಕೊಂತ ಕೈ ಬಿಡಬಾರ್ದು. ಈ ಹಲ್ವಾನ ಯಾರು ಬೇಕಾದರೂ ತಿನ್ಬೋದು, ಚಿಕ್ಕವರಿಂದ ದೊಡ್ಡವರೆಗೂ. ಶುಗರ್ ಪೇಷಂಟ್ಗಳು ತಿನ್ಬೋದು, ಏನು ತೊಂದರೆ ಇಲ್ಲ. ಶುಗರ್ ಪೇಷಂಟ್ಗಳು ಊಟ ಎಲ್ಲ ಆದಮೇಲೆ 1 ಪೀಸ್ ತಿನ್ನೋದು ಒಳ್ಳೆಯದು. 2 ಪೀಸ್ ತಿನ್ನೋದಕ್ಕಿಂತ 1 ಪೀಸ್ ತಿನ್ನೋದು ಒಳ್ಳೆಯದು. ಅದು ಖಾಲಿ ಹೊಟ್ಟೆಯಲ್ಲಿ ಸ್ವೀಟ್ ತಗೋಬಾರ್ದು, ಊಟ ಆದಮೇಲೆ ತಗೋಬೋದು. ನೋಡಿ ಹೀಗೆ ತಿರುಗಿಸ್ತಾನೇ ಇರಬೇಕು. ನೋಡಿ ಈ ಥರ ತಿರುಗಿಸ್ಬೇಕು ಚೆನ್ನಾಗಿ. ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು, ಇಲ್ಲಾಂದ್ರೆ ಗಂಟು ಬಿದ್ದುಬಿಡುತ್ತೆ. ನೋಡಿ ನನ್ನ ಕೈಲಿ ತಿರ್ಗ್ಸೋಕ್ಕಾಗಲಿಲ್ಲ, ನನ್ನ ಮಗನ ಕೈಲಿ ತಿರುಗಿಸ್ತಾ ಇದ್ದೀನಿ. ನೋಡಿ ಈ ಥರ. ನೋಡಿ ಗಸಗಸೆ ಹಾಕ್ತಾಯಿದ್ದೀನಿ. ಇದು ಆರಬೇಕು, ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಬಿಡಬೇಕು. ಕೊಬ್ಬರಿ, ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ನಾನು ಕಟ್ ಮಾಡಿ ತೋರಿಸ್ತೀನಿ. ಓಕೆ, ಒತ್ತಬೇಕಿದೆ. ರಾಗಿ ಹಲ್ವಾ ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.